ಶ್ರೀಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿದತಾಯ ನಮೋ ನಮಸ್ತೆ. ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತೆ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ವಾದಿರಾಜ ತೀರ್ಥರು ವಿದ್ಯಾರ್ಥಿಗಳಿಗಾಗಿಯೇ ವಿಶೇಷವಾಗಿ ಯಾರಿಗೆ ನೆನಪಿರೋದಿಲ್ಲ, ಮರೆತು ಹೋಗುತ್ತೆ ಅಂತ ಹೇಳ್ತಾ ಇರ್ತಾರೋ ಅಂಥವರಿಗಾಗಿ ನೆನಪು ಬರಿಸುವಂತಹ, ಮರೆವು ಹೋಗಿಸುವಂತಹ ವಿಶಿಷ್ಟವಾದ ಸ್ತೋತ್ರವನ್ನು ರಚನೆ ಮಾಡಿದ್ದಾರೆ. ಆ ಸ್ತೋತ್ರದ ಹೆಸರು ಹಯಗ್ರೀವ ಸಂಪದಾ ಸ್ತೋತ್ರ ಎಂಬುದಾಗಿ. ಆ ಹಯಗ್ರೀವ ಸಂಪದಾ ಸ್ತೋತ್ರ ಹೀಗಿದೆ. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ವಾದಿನಂ ನರಂ ಮುಂಚಂತಿ ಪಾಪಾನಿ ದರಿದ್ರಮಿವ ಯೋಷಿತಃ. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋ ವದೇತ್ ತಸ್ಯ ನಿಸ್ಸರತೆ ವಾಣಿ ಜಹ್ನು ಕನ್ಯಾ ಪ್ರವಾಹವತ್. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋ ಧ್ವನಿಃ ವಿಶೋಭತೆ ಚ ವೈಕುಂಠ ಕವಾಟೋದ್ಘಾಟನಕ್ಷಮಃ. ಶ್ಲೋಕತ್ರಯಮಿದಂ ಪುಣ್ಯಂ ಹಯಗ್ರೀವ ಪದಾಂಕಿತಂ ವಾದಿರಾಜಯತಿ ಪ್ರೋಕ್ತಂ ಪಠತಾಂ ಸಂಪದಾಂ ಪದಂ. ಶ್ಲೋಕ ರಚನೆ ಆಗಿದೆ. ಈ ಶ್ಲೋಕದ ತಾತ್ಪರ್ಯ ಹೀಗಿದೆ. ಮೊದಲನೇ ಶ್ಲೋಕದ ತಾತ್ಪರ್ಯ, ಯಾರು ಹಯಗ್ರೀವ ಹಯಗ್ರೀವ ಅಂತ ಹೇಳ್ತಾ ಇರ್ತಾನೋ ಅವನ ಪಾಪಗಳು ತತ್ಕ್ಷಣದಲ್ಲಿಯೇ ಸುಟ್ಟು ಹೋಗುತ್ತೆ, ನಾಶ ಆಗತ್ತೆ ಅಂತ ತಿಳಿಸ್ತಾ ಇದ್ದಾರೆ. ಅದಕ್ಕೊಂದು ಉದಾಹರಣೆ ಕೊಡ್ತಾರೆ. ಯಾವ ದುಷ್ಟ ಸ್ತ್ರೀ ತನ್ನ ಗಂಡನ ಹತ್ತಿರ ದುಡ್ಡು, ಸಂಪತ್ತು ಮೊದಲಾದವುಗಳು ಇಲ್ಲದೇ ಇದ್ದಾಗ ಹೇಗೆ ಅವನನ್ನ ತೊರೆದು ಹೋಗ್ತಾಳೋ ಹಾಗೆ ಪಾಪಗಳು ನಾವು ಹಯಗ್ರೀವ ಅಂತ ಹೇಳಿದಾಗ ತತ್ಕ್ಷಣದಲ್ಲಿಯೇ ಅವನನ್ನ ಬಿಟ್ಟು ಹೊರಟು ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಯಾವಾಗಲೂ ದುಷ್ಟ ಸ್ತ್ರೀಯನ್ನು ಯಾಕೆ ಉದಾಹರಣೆ ಕೊಟ್ಟಿದ್ದಾರೆ ಅಂದರೆ, ಪಾಪಗಳು ದುಷ್ಟ. ಯಾವಾಗ ನಾವು ಪುಣ್ಯ ಕೆಲಸವನ್ನ ಮಾಡೋದಿಲ್ವೋ ಅಲ್ಲಿವರೆಗೂ ಪಾಪಗಳು ನಮ್ಮಲ್ಲಿ ಜೊತೆಯಾಗೇ ಇರುತ್ತೆ. ಉದಾಹರಣೆಗೆ ಹೇಳೋದಾದರೆ, ಪಾತ್ರೆ ಎಷ್ಟು ಗಲೀಜಾಗಿರುತ್ತೆ. ಆ ಪಾತ್ರೆಯಲ್ಲಿ ನಾವು ಹಾಲು ಹಾಕಬೇಕು ಅಂದರೆ ಅದು ಶುದ್ಧ ಇಲ್ಲದಿದ್ದರೆ ಹಾಲನ್ನು ಹಾಕ್ಲಿಕ್ಕೆ ಆಗೋದಿಲ್ಲ. ಅದನ್ನು ನಾವು ಆ ಕೊಳೆಯನ್ನು ತೊಳೆಯುವಂತಹ ಉಪಕರಣಗಳನ್ನು ಬಳಸಿದಾಗ ಆ ಕೊಳೆ ಎಂಬುದು ತತ್ಕ್ಷಣದಲ್ಲಿ ಹೊರಟು ಹೋಗುತ್ತೆ. ಅದರಂತೆ ನಮ್ಮಲ್ಲಿರುವಂತಹ ಪಾಪಗಳು ಹಯಗ್ರೀವ ಎನ್ನುವ ಶಬ್ದದಿಂದ ಎಲ್ಲ ಪಾಪಗಳು ನಿವೃತ್ತಿಯಾಗುತ್ತೆ ಅಂತ ಹೇಳ್ತಾ ಇದೆ. ನಮ್ಮಲ್ಲಿ ದೋಷ ಇದ್ದಾಗ ಪುಣ್ಯ ಕೆಲಸಗಳಿಗೆ ಅವಕಾಶ ಇರೋದಿಲ್ಲ. ಹಾಗಾಗಿ ವಾದಿರಾಜರು ಮೊದಲನೇ ಶ್ಲೋಕದಲ್ಲಿ ಪಾಪ ನಿವೃತ್ತಿಯನ್ನು ಹೇಳುತ್ತಾ ಇದ್ದಾರೆ. ಯಾರು ಹಯಗ್ರೀವ ಹಯಗ್ರೀವ ಅಂತ ಹೇಳ್ತಾ ಇರ್ತಾನೋ ಅವನ ಎಲ್ಲ ಪಾಪಗಳು ನಾಶ ಆಗತ್ತೆ. ಸರಿ, ನಾಶ ಆಯಿತು, ಮುಂದೇನು ಅಂತಂದರೆ ಮುಂದಿನ ಶ್ಲೋಕ ತಿಳಿಸ್ತಾರೆ. ಯಾರು ಹಯಗ್ರೀವ 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 ಅಂತ ಹೇಳ್ತಾನೋ ಅವನ ಮಾತು ಬಹಳ ಸ್ಪಷ್ಟವಾದ ಮಾತಾಗುತ್ತೆ. ಅವನು ನಿರರ್ಗಳವಾಗಿ ಮಾತಾಡ್ತಾನೆ. ಯಾರಿಗೆ ಅಸ್ಪಷ್ಟದ ಮಾತುಗಳು ಬರ್ತಾ ಇರುತ್ತೋ, ಗುಕ್ಕು ಅಂತ ಏನು ವ್ಯವಹಾರ ಮಾಡ್ತೇವೆ, ಅಂಥವರು ಕೂಡ ಈ ಮಂತ್ರವನ್ನು ಪಠಿಸಿದಾಗ ಅವನ ಮಾತು ಸ್ಪಷ್ಟವಾದ ಮಾತು, ಉತ್ತಮವಾದ ಶಬ್ದಗಳಿಂದ ಕೂಡಿದವುಗಳಾಗುತ್ತೆ. ಹೇಗೆ ಅಂದರೆ, ಉದಾಹರಣೆ ಹೇಳ್ತಾರೆ, ಗಂಗಾ ನದಿ ಹೇಗೆ ಅವಿಚ್ಛಿನ್ನವಾಗಿ ಹರಿತಾ ಇರ್ತಾಳೋ ಅದರಂತೆ ಇವರ ಮಾತುಗಳು ಕೂಡ ಅವಿಚ್ಛಿನ್ನವಾಗಿ ಬರ್ತಾ ಇರುತ್ತೆ. ಸಭೆಯಲ್ಲಿ ಮಾತಾಡ್ತಿರ್ತೀವೋ ಅಥವಾ ಏನಾದ್ರು ಅನುವಾದ ಮಾಡ್ತಾ ಇದ್ರೆ ಭಯರಹಿತವಾಗಿ ಸ್ಪಷ್ಟವಾದ ಮಾತು ಬರುತ್ತೆ.
ಹಾಗೆ ಗಂಗಾ ನದಿ ಹೇಗೆ ಶ್ರೇಷ್ಠಳೋ ಹಾಗೆ ಆ ಮಾತನಾಡುವಂತಹ ವ್ಯಕ್ತಿಯ ಮಾತುಗಳು ಕೂಡ ಉತ್ತಮವಾದ ಶಬ್ದಗಳಿಂದ ಕೂಡಿರುತ್ತೆ ಅಂತ ವಾದಿರಾಜರು ಹೇಳುತ್ತಾರೆ. ಹಾಗೆ ಇಂತಹ ಅವಿಚ್ಛಿನ್ನವಾದಂತಹ ಮಾತು, ಒಳ್ಳೊಳ್ಳೆ ಶಬ್ದಗಳು ಬರಬೇಕು ಅಂತಂದರೆ ನಮ್ಮಲ್ಲಿ ದೋಷಗಳಿರಬಾರದು. ಹಾಗಾಗಿ ವಾದಿರಾಜರು ಮೊದಲನೇ ಶ್ಲೋಕದಲ್ಲಿ ಪಾಪ ನಿವೃತ್ತಿಯನ್ನು ಹೇಳಿ ಈ ಫಲವಾದಂತಹ ಈ ಮಾತು ಅಸ್ಪಷ್ಟವಾದ ಮಾತು ಸ್ಪಷ್ಟವಾಗಿ ಮಾತಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಮೂರನೇ ಪದ್ಯದಲ್ಲಿ ವಾದಿರಾಜ ಸ್ವಾಮಿಗಳು ಹೇಳ್ತಾರೆ, ಯಾರು ಹಯಗ್ರೀವ 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 ಅಂತ ಹೇಳ್ತಾರಲ್ಲ, ವಿಶೋಭತೇಚ ವೈಕುಂಠ ಕವಾಟೋದ್ಘಾಟನ ಕ್ಷಮಃ ಅಂತ ಹೇಳ್ತಾರೆ. ಯಾರು ಹಯಗ್ರೀವ ಅಂತ ಉಚ್ಚಾರಣೆ ಮಾಡ್ತಾರೆ ಅವನು ವೈಕುಂಠದ ಬಾಗಿಲ ಮುಂದೆ ನಿಂತಾಗ ತತ್ಕ್ಷಣದಲ್ಲೇ ತೆರೆಯುತ್ತೆ. ಅಥವಾ ಹಯಗ್ರೀವ ಅಂತ ಯಾರು ಹೇಳುತ್ತಾರೋ ಅವನಿಗೆ ವೈಕುಂಠದ ಬಾಗಿಲು ತೆರೆದಂತೆ ಅಂತ ಹೇಳುತ್ತಾರೆ. ಜೊತೆಗೆ ವಾದಿರಾಜರು ಇಷ್ಟೆಲ್ಲ ಹೇಳ್ತಾರೆ. ಕೊನೆಗೆ ಹೇಳುವಾಗ ಶ್ಲೋಕತ್ರಯಮಿದಂ ಪುಣ್ಯಂ ಪಠತಾಂ ಸಂಪದಾಂ ಪದಂ. ಕೇವಲ ಇಷ್ಟೇನಾ? ತಾವು ಕೇಳಿದಂತಹ ಒಳ್ಳೊಳ್ಳೆ ಫಲಗಳೇನಿದೆ ಎಲ್ಲವನ್ನೂ ಕೂಡ ಕೊಡುವಂತಹ ಸಾಮರ್ಥ್ಯ ಈ ಹಯಗ್ರೀವ ಮಂತ್ರಕ್ಕೆ ಇದೆ ಅಂತ ಹೇಳ್ತಾರೆ. ಪಠತಾಂ ಸಂಪದಾಂ ಪದಂ. ಯಾವ್ಯಾವ ಉನ್ನತ ಸ್ಥಾನಕ್ಕೆ ಹೋಗಬೇಕಾಗಿದ್ರೆ ಹಯಗ್ರೀವ 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 ಅಂತ ಜಪ ಮಾಡಿ ಮಂತ್ರವನ್ನು ಉಚ್ಚಾರಣೆ ಮಾಡಿ ಅವರೆಲ್ಲರೂ ಕೂಡ ಉತ್ತಮವಾದ ಸ್ಥಾನಕ್ಕೆ ಹೋಗ್ತಾರೆ. ಶ್ಲೋಕತ್ರಯಮಿದಂ ಪುಣ್ಯಂ ಸಾಮಾನ್ಯವಾದ ಪದ್ಯ ಅಲ್ಲ, ಶ್ಲೋಕ ಅಲ್ಲ, ಇದು ಪುಣ್ಯಕರವಾದ ಪುಣ್ಯವನ್ನ ಕೊಡುವಂತಹ ಪದ್ಯ ಆಗಿದೆ. ಪುಣ್ಯವ ಜೊತೆಗೆ ಇಷ್ಟಪಟ್ಟಂತಹ ಫಲವನ್ನು ಕೊಡುತ್ತೆ. ವಿಶೇಷವಾಗಿ ನೆನಪು ಬರಲಿಕ್ಕೆ, ಮರವು ಹೋಗ್ಲಿಕ್ಕೆ ಇರುವಂತಹ ವಿಶೇಷವಾದ ಮಂತ್ರ ಇದಾಗಿದೆ. ಪಠತಾಂ ಸಂಪದಾಂ ಪದಂ ವಾದಿರಾಜ ಯತಿ ಪ್ರೋಕ್ತಂ. ಯಾರು ಮಾಡಿದ್ದು ಅಂತ ಅಲ್ಲಿ ತಿಳಿಸ್ತಾ ಇದ್ದಾರೆ. ವಾದಿರಾಜ ಸ್ವಾಮಿಗಳು ಎಲ್ಲ ಸಜ್ಜನ ಮೇಲೆ ಕಾರುಣ್ಯದಿಂದ ಈ ಸ್ತೋತ್ರವನ್ನ ರಚನೆ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವೆಲ್ಲರೂ ಕೂಡ ಈ ಮಂತ್ರವನ್ನ ಪಠನೆ ಮಾಡುವ ಮೂಲಕ ಪುಣ್ಯವನ್ನು ಸಂಪಾದನೆ ಮಾಡೋಣ. ತನ್ಮೂಲಕ ನಮ್ಮಲ್ಲಿ ಇರುವಂತಹ ಮರೆವು ಎಂಬಂತಹ ದೋಷವನ್ನ ಕಿತ್ತು ಹಾಕೋಣ. ನೆನಪು ಎನ್ನುವಂತಹ ಜ್ಞಾನವನ್ನ ತುಂಬಿಸಿಕೊಳ್ಳೋಣ. ಎಲ್ಲ ವಿಚಾರಗಳು ಕೇವಲ ಸಜ್ಜನರಿಗೆ ಅಂತಂದ್ರೆ ಬರೀ ವಿದ್ಯಾರ್ಥಿಗಳೇ ಮಾತ್ರ ಅಲ್ಲ, ಯಾರ್ಯಾರ ಶ್ರೋತೃಗಳಿದ್ದಾರೋ, ಯಾರು ಕೇಳ್ತಾರೋ, ಯಾರು ಹೇಳ್ತಾರೋ ಅವರೆಲ್ಲರಿಗೂ ವೈಕುಂಠ ಬಾಗಿಲು ತೆಗೆದು ಅಂತ ಹೇಳಿದ್ದಾರೆ. ನಾವೆಲ್ಲರೂ ಕೂಡ ಆ ವಾದಿರಾಜರ ಸ್ತೋತ್ರವನ್ನ ಪಠಣ ಮಾಡಿ ಆ ಮಂತ್ರದ ಸಿದ್ಧಿಯಿಂದಾಗಿ ನಾವೆಲ್ಲ ಸಂಪತ್ತನ್ನು ಪಡೆಯೋಣ. ಈ ಪಡೆಯುವ ಮೂಲಕ ವಾದಿರಾಜರ ಅಂತರ್ಯಾಮಿಯಾಗಿರ್ತಕ್ಕಂತಹ ಹಯಗ್ರೀವನನ್ನ ಅನುಗ್ರಹಕ್ಕೆ ಪಾತ್ರರಾಗೋಣ ಅಂತ ಹೇಳ್ತಾ ಮದ್ವೇಷಾರ್ಪಣಮಸ್ತು.